ಸಚ್ಚಿದಾನಂದ ರೂಪಾಯ ಶಿವಾಯ ಬ್ರಹ್ಮಣೇ ನಮಃ. ತ್ರಿಕಾಲವಂದರು ಪೂಜ್ಯರಾದ ನನ್ನ ಅಂತರಂಗದ ಸದ್ಗುರು ಸುಕ್ಷೇತ್ರ ಇಂಚಿಗೇರಿ ಮಠದ ಸದ್ಗುರುಗಳಾದ ಸದ್ಗುರು ಸಮರ್ಥ ಬಾಬುಸಾಹೇಬ್ ಮಹಾರಾಜರನ್ನ ಇನ್ನು ಹೃದಯ ಮಂದಿರದಲ್ಲಿ ಧ್ಯಾನಿಸಿಕೊಂಡು ಭಕ್ತಿ ಮುಕ್ತಿಯ ಪುಣ್ಯಕ್ಷೇತ್ರವಾಗಿರತಕ್ಕಂಥ ನಾಗನೂರು ಗ್ರಾಮದಲ್ಲಿ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರಿ ಸಂಘದ ರೈತ ಮತ್ತು ಎತ್ತುಗಳ ಪ್ರತಿಮೆ ಅನಾವರಣದ ಈ ಎಲ್ಲ ಕಾರ್ಯಕ್ರಮಗಳ ದಿವ್ಯ ಸಾನ್ನಿಧ್ಯವನ್ನು ವಹಿಸಿಕೊಂಡಿರ್ತಕ್ಕಂಥವರು ಈ ನಾಡು ಕಂಡ ಅಪರೂಪದ ಪರಮ ಪೂಜ್ಯರು ನನ್ನ ಅಧ್ಯಾತ್ಮದ ಸದ್ಗುರುಗಳಾದ ಬಾಲಯೋಗಿಗಳು ಬಾಲ ಬ್ರಹ್ಮಚಾರಿಗಳು ಪರಮ ಪೂಜ್ಯ ಸದ್ಗುರು ಶ್ರೀ ಷಡಕ್ಷರಿ ಶಿವಯೋಗಿ ಡಾಕ್ಟರ್ ಮುರುಘರಾಜೇಂದ್ರ ಮಹಾಸ್ವಾಮೀಜಿಯವರ ದಿವ್ಯ ಚರಣಕ್ಕೆ ಅನಂತ ಕೋಟಿ ಭಕ್ತಿಯ ಪ್ರಣಾಮಗಳನ್ನು ಸಲ್ಲಿಸ್ತಾ, ಜ್ಯೋತಿಯನ್ನು ಬೆಳಗಿಸಿರ್ತಕ್ಕಂಥ ಮಾನ್ಯ ಶ್ರೀ ಲಕ್ಕುಮುತ್ತಿ ಅವರ ಪಾದಕ್ಕೆ ಶರಣಾರ್ಥಿಗಳನ್ನು ಸಲ್ಲಿಸ್ತಾ, ಅದೇ ರೀತಿಯಾಗಿ ಈ ವೇದಿಕೆಯ ಮೇಲೆ ಅಧ್ಯಕ್ಷತೆಯನ್ನು ವಹಿಸಿಕೊಂಡಿರ್ತಕ್ಕಂಥವರು ಆತ್ಮೀಯರಾಗಿರ್ತಕ್ಕಂಥ ಸನ್ಮಾನ್ಯ ಶ್ರೀ ಮಂಜು ಗೋಪಾಲ್ ಸನಳವರು ಕೂಡ ಶರಣಾರ್ಥಿಗಳು ಸಲ್ಲಿಸ್ತಾ, ಬಾಗಲಕೋಟೆ ಜಿಲ್ಲಾ ಪಂಚಾಯತಿಯ ಮಾಜಿ ಉಪಾಧ್ಯಕ್ಷರು ಆತ್ಮೀಯರಾಗಿರ್ತಕ್ಕಂಥ ಸನ್ಮಾನ್ಯ ಶ್ರೀ ಸುಶೀಲ್ ಕುಮಾರ್ ಬೆಳಗಲಿ ಅವರಿಗೂ ಇಲ್ಲಿ ನೆರೆದಿರ್ತಕ್ಕಂಥ ತಮ್ಮೆಲ್ಲರ ಪಾದಗಳಿಗೂ ಶರಣಾರ್ಥಿಗಳು. ಬಂಧುಗಳೇ, ಸಹಕಾರಿ ಸಂಘ ಇವತ್ತು ಪ್ರಾರಂಭ ಆಗಿರ್ತಕ್ಕಂಥದ್ದು 10 ವರ್ಷಗಳ ಅವಧಿಯನ್ನು ದಾಟಿ ಮುಂದುವರಿತಿರ್ತಕ್ಕಂಥದ್ದು. ಇಡೀ ಭಾರತದೊಳಗ ಸಹಕಾರಿ ಸಂಘ ಮೊದಲನೇದಾಗಿ ಪ್ರಾರಂಭ ಆಗಿರತಕ್ಕಂಥದ್ದು ಗದಗ ಜಿಲ್ಲೆಯ ಕಣಗಿನಹಾಳನಲ್ಲಿ 1905ರಲ್ಲಿ ಸಿದ್ದನಗೌಡ ಸಂಡ್ರಮನಗೌಡ ಪಾಟೀಲ್ ಅಂತ ಒಬ್ಬ ವ್ಯಕ್ತಿಗಳ ಸ್ಥಾಪನೆ ಮಾಡಿ ಅಧ್ಯಕ್ಷರಾಗಿರ್ತಕ್ಕಂಥದ್ದು. ಇವತ್ತು ಇಡೀ ದೇಶಾದ್ಯಂತ ಸಹಕಾರಿ ಸಂಘಗಳು ಪ್ರಾರಂಭ ಆಗಿರತಕ್ಕಂಥದ್ದು. ನಾನು ತಮ್ಮೆಲ್ಲ ರೈತರಲ್ಲಿ ಒಂದು ವಿನಂತಿಯನ್ನು ಮಾಡಿಕೊಳ್ತೀನಿ. ಇವತ್ತು ಜೋಡಿ ಎತ್ತಿಗಳನ್ನ ಪರಮ ಪೂಜ್ಯರ ದಿವ್ಯ ಸಾನ್ನಿಧ್ಯದೊಳಗ ಮೂರ್ತಿಯನ್ನ ಉದ್ಘಾಟನೆ ಮಾಡಿದ್ರಿ. ಅದನ್ನ ನೋಡಿದ್ರೆ ನನಗೇನ್ ಅನಿಸ್ಲಿಕ್ಕತ್ತದಂದ್ರ, ಈ ಭಾಗದ ಬಬಲಾದಿ ಸದಾಶಿವ ಮುತ್ಯ ಬರೆದಿರ್ತಕ್ಕಂಥ ಕಾಲಜ್ಞಾನ ನಡೀತಾ ಇದೆ ಏನೋ ಅಂತ ಅನಿಸ್ಲಿಕ್ಕತ್ತದ. ಏನ್ ಹೇಳಿದ್ದ ಕಾಲಜ್ಞಾನ ಅಂತಂದ್ರ, ಮುಂದಿನ ದಿನಮಾನಗಳು 8 ಎತ್ತು ಹೋಗಿ 1 ಎತ್ತು ಬರ್ತಾವ ಅಂತ ಹೇಳಿದ್ದ. ಹಳ್ಳಿ ಒಳಗ ರೈತರ ಮನಿಯೊಳಗ 4 ಜೋಡಿನ ಕಮತ್ ಎತ್ತಿತ್ತು. ಇವತ್ತು ಎಲ್ಲ ಹೋಗಿ ಟ್ರ್ಯಾಕ್ಟರ್ ಬಂದದ. ಅವತ್ತ ಹೇಳ್ಯಾನವ 8 ಎತ್ತು ಹೋಗಿ 1 ಎತ್ತು ಬರ್ತಾವ ಅಂತ ಹೇಳಿ. ಕಾಲಜ್ಞಾನ ಇವತ್ತು ಹಂಗಾಗ್ಯದ. ಪರಮ ಪೂಜ್ಯ ನಡೆದಾಡುವ ದೇವರು ಶತಮಾನದ ಸಂತ ಸಿದ್ದೇಶ್ವರ ಶ್ರೀಗಳು ಕೊನೆ ಉಸಿರು ಎಳೆಯುವ ಮಠ ಒಂದು ಕನಸಿತ್ತು. ಪ್ರತಿಯೊಬ್ಬ ರೈತರ ಮನೆಯೊಳಗ ಜೋಡೆತ್ತಿರ್ಬೇಕಂತ ಕನಸಿತ್ತು. ಆ ಕನಸಿಗೆ ಸಾಕಾರ ಆಗುವಂಗ ಬೆಂಗಳೂರೊಳಗ 3 ರಿಂದ 4 ಲಕ್ಷ ಪಗಾರ ಇರ್ತಕ್ಕಂಥ ಸಾಫ್ಟ್ವೇರ್ ಇಂಜಿನಿಯರ್ ಬಸವರಾಜ್ ಅಂತ ಹೇಳಿ ಸಾಯುವ ಕೊನೆ ಗಳಿಗೆ ಒಳಗ ಎದರಿಗೆ ಕರೀತಾರ, ಕರೆದು ಹೇಳ್ತಾರ, ನೀನು ಅಧ್ಯಾತ್ಮ ಮಾಡಪ್ಪ, ಸನ್ಯಾಸಿ ಆಗು, ಮಠ ಬೆಳೆಸು ಅಂತ ಹೇಳಿಲ್ಲ. ನೀ ಇವತ್ತ ನೌಕರಿ ಬಿಡಬೇಕು. ಏನ್ ಮಾಡಬೇಕಂದ್ರ ಇಡೀ ನಾಡಿನ ತುಂಬೆಲ್ಲ ಪಾದಯಾತ್ರಾ ಮಾಡಿ ರೈತರ ಮನೆಗೆ ಹೋಗಿ ಏನು ಉಳಿತಾಯ ಮಾಡ್ರಿ, ಏನು ಬೆಳೆಸ್ರಿ, ಏನು ಕಟ್ರಿ ಅಂದ್ರ ಪ್ರತಿ ಮನೆಯೊಳಗೆ ನಿಜವಾಗ್ಲೂ ರೈತನ ಮಿತ್ರ ಎರೆಹುಳು ಅಲ್ಲ, ಸ್ವಾವಲಂಬಿಯಾಗಿರ್ತಕ್ಕಂಥ ಕಾಯಕದಾರಿಯಾಗಿರ್ತಕ್ಕಂಥ ರೈತನಿಗೆ ನಿಜವಾದ ರೈತರ ಮಿತ್ರ ಅಂದ್ರೆ ಜೋಡೆತ್ತದವ, ಅದನ್ನ ಉಳಿಸುವಂತ ಕೆಲಸ ಮಾಡಂತ ಹೇಳ. ಹಳ್ಳಿ ಒಳಗ ಇವತ್ತೆಲ್ಲರೇ ಹಳ್ಳಿ ಒಳಗ 4-5 ಮನೆಯೊಳಗ ಮಾತ್ರ ನೋಡ್ಲಿಕ್ಕೆ ಸಿಗ್ಲಿಕ್ಕತ್ತದ ಜೋಡಿ ಎತ್ತುಗಳು. ಹಂಗಾಗಬಾರ್ದು. ಯಾಕ ನಾ ಈ ಮಾತು ಹೇಳಕತ್ತೀನಿ ಅಂತಂದ್ರ, ಈ ಸಂಸ್ಥೆ ಇಷ್ಟು ಎತ್ತರವಾಗಿ ಬೆಳೆದಲ್ಲ. ಇನ್ನು ಮ್ಯಾಗ ನಿಮಗೊಂದು ಹೇಳ್ತೀನಿ, ಮುಗುಳು ಕೂಡ ಚಿಡಗಾ ಮಠದ ಪರಮ ಪೂಜ್ಯರನ್ನ ತಂದ ಪಾದ ಹಾಕಿರಿ ಅಂತಂದ್ರ ಇದೇನೈತಲ್ಲ ನಾ ಹೇಳಂಗಿಲ್ಲ, ಮುಂದಿನ ದಿನಮಾನದೊಳಗೆ ನೀವ ಹೇಳ್ತೀರಿ. ಯಾವ ರೀತಿ ಬೆಳೀತದ ಅಂತಂದ್ರ, ಅಂತ ಒಬ್ಬ ಪರಮ ಜ್ಞಾನಿಗಳು ಈ ಪುಣ್ಯ ಭೂಮಿ ಒಳಗ, ಈ ಸೊಸೈಟಿ ಒಳಗ, ಈ ಸಂಘದೊಳಗ ಕಾಲಿಟ್ಟಾರಂದ್ರ ಉತ್ತರೋತ್ತರವಾಗಿ ಈ ಭಾಗದೊಳಗ ನಂಬರ್ 1 ಆಗಿ ಸಂಸ್ಥೆ ಬೆಳೀತದ. ಯಾಕೆ ಮಾತು ಹೇಳ್ತಾನೆ, ಇಬ್ಬರ ಮಹಾತ್ಮರನ್ನ ನಾವು ನೆನಪು ಮಾಡ್ಕೋಬೇಕು. ಕನ್ನಡ ನಾಡಿನ 31 ಜಿಲ್ಲೆಗಳ ಏನು ಕಬ್ಬು ಬೆಳೆಗಾರ ರೈತರದೀವಲ್ಲ, ಈ ನಾಡಿನೊಳಗೆ 2 ರೈತರನ್ನ ನಾವು ನೆನಪು ಮಾಡ್ಕೋಬೇಕು. ಮೊದಲನೇದಾಗಿ ಹಳಿಂಗಳಿಯ ಕುಲರತ್ನ ಭೂಷಣ ಮಹಾರಾಜರಂತ ಹೇಳಿ ಗುರ್ಲಾಪುರ ಹೋರಾಟ ಕುಂತಾಗ ಒಂದು ಮಾತು ಹೇಳಿದ್ರು. ಅವ್ರು 3ನೇ ದಿನದಿಂದ ಉಪವಾಸ ಕುಂತು 1,08,000 ರೂಪಾಯಿ ಭಕ್ತರ ಕೈಯೊಳಗೆ ಕಳಿಸಿ ಗುರ್ಲಾಪುರದೊಳಗೆ ಹೋರಾಟ ಕುಂತಂತ ರೈತರು ಉಪವಾಸ ಬೀಳಬಾರ್ದು, ಹಣ ಕಡಿಮೆ ಬೀಳಬಾರ್ದು ಅಂತೇಳಿ 1,08,000 ರೂಪಾಯಿ ಕೊಟ್ಟು ಕಳಿಸಿ ಗುರ್ಲಾಪುರದೊಳಗ ಮುಗುಳು ಕೂಡ ಅಪ್ಪೋರ್ ನೇತೃತ್ವದೊಳಗೆ ಶಿವಾನಂದ ಪಾಟೀಲ್ ಒಂದು ಲೆಟರ್ ಕೊಡುತ್ತಾನ ಉಪವಾಸ ಬಿಟ್ಟಿಲ್ಲ. ಆ ಜ್ಞಾನಿಗಳಿಗೆ ಒಂದು ಚಪ್ಪಾಳೆ ಮೂಲಕ ಧನ್ಯವಾದ ಸಲ್ಲಿಸ. ಎರಡನೇದಾಗಿ ಈ ನಾಡಿನೊಳಗೆ ರೈತರ ಮೇಲೆ 30,000 ರೈತರ ಮೇಲೆ
ಹೆಲಿಕಾಪ್ಟರ್ ಮೂಲಕ ಜಗತ್ತಿಗೆ ಅನ್ನ ಹಾಕಿರ್ತಕ್ಕಂತ ನಿಜವಾದ ನಡೆದಾಡು ದೇವ್ರು ರೈತದನಂತೇಳಿ ಈ ನಾಡಿನ ಶ್ರೇಷ್ಠ ಮಠಗಳಲ್ಲಿ ಒಂದಾಗಿರ್ತಕ್ಕಂಥ ಮುಗುಳಕೋಡ ಮಠದ ಪೀಠಾಧಿಪತಿಗಳು ಪರಮ ಪೂಜ್ಯ ಸದ್ಗುರು ಡಾಕ್ಟರ್ ಮುರುಘರಾಜೇಂದ್ರ ಮಹಾಸ್ವಾಮೀಜಿಯವರು ಗುರ್ಲಾಪುರ ಹೋರಾಟಕ್ಕಿಂತ ಮುಂಚಿತವಾಗಿ ಹೆಲಿಕಾಪ್ಟರ್ ಮೂಲಕ 30,000 ರೈತರ ಮ್ಯಾಗ ಹೂವಾರಿಸಿ ಹೇಳಿದ್ರು. ರೈತಗೆ ಚಿನ್ನ ಒಲಿತದ, ಇನ್ನು ಬೇಕಾದ ಏನು ಬೇಕೆಲ್ಲ ಅನುಕೂಲ ಆಗ್ತದ ರೈತರಿಗೆ ಅಂತ ಹೇಳಿದ್ರು. ಈ ಮಾತಷ್ಟೇ ಅಲ್ಲ, ಗುರ್ಲಾಪುರ ಹೋರಾಟ ನಡೆದಾಗ ಆ ಲಕ್ಷಾಂತರ 10 ಲಕ್ಷ ಜನ ಸೇರಿತ್ತಲ್ಲ, 10 ಲಕ್ಷ ಜನರಿಗೆ ಯಾವ್ದಾದ್ರು ಮಠದಿಂದ ಮೊದಲ ಪ್ರಸಾದ ಬಂದಿತ್ತಾರ, ಅದು ಮುಗುಳಕೋಡ ಮಠದಿಂದ ಪ್ರಸಾದ ಬಂದು ಸೇರಿತ್ತ. ಯಾವ್ದ ಮಠಾಧೀಶರು 1 ಸಾರಿ ಬರ್ಬೇಕಂದ್ರ 100 ಸಾರಿ ವಿಚಾರ ಮಾಡ್ತಾರ. ಮೊನ್ನೆ ಬಿಜಾಪುರದೊಳಗ ಅಪ್ಪವ್ರು ಮಾತಾಡುವಾಗ ಬಹಳ ನಾವು ಕಣ್ಣೀರು ಬಂದು ಹೋಗ್ಯದ. ಮುಗುಳಕೋಡ ಜಡಗಾ ಮಠದ ಪರಮ ಪೂಜ್ಯರಂದ್ರ ಬಹಳ ದೊಡ್ಡ ಮಠ, ಶ್ರೇಷ್ಠ ಮಠ, ಜ್ಞಾನಿಗಳ ಮಠ. ಅವ್ರು ಯಾವುದೇ ಹೋರಾಟಕ್ಕೆ ಹೋಗಿಲ್ಲ, ಯಾವುದೇ ಪ್ರತಿಭಟನೆ ಒಳಗೆ ಕುಂತಿಲ್ಲ. ಆದ್ರ ಈ ಜಗತ್ತಿಗೆ ಅನ್ನ ಹಾಕಿರ್ತಕ್ಕಂಥ ನಿಜವಾದ ದೇವರ ರೈತದಾನಂತ ಹೇಳಿ ಗುರ್ಲಾಪುರ ಹೋರಾಟದೊಳಗೆ ಮೊದಲನೇ ಸಾರಿ ಬಂದ್ 4-5 ತಾಸು ನಮ್ ಜೊತೆ ಹೋರಾಟದೊಳಗೆ ಕುಂತ್ ಅವ್ರು ಹೇಳಿದ್ರು. ಇವತ್ತು ಬಂದು ಕುಂತ ಒಂದು ಮಾತು ಹೇಳಿದ್ರು, ನಾಳೆ ಬಿಟ್ಟು ನಾಡಿದ್ದು ಗುಲಾಲ್ ಹಚ್ಕೊಂಡ ನಾ ಬರ್ತೀನಿ ಅಂತ ಹೇಳಿದ್ರು. 9ನೇ ದಿವಸಕ್ಕೆ ಶಿವಾನಂದ ಪಾಟೀಲ್ ಕರ್ಕೊಂಡು ಬಂದು ರೈತರಿಗೆ ಗುಲಾಲ್ ಹಚ್ಚಿ ಗೆಲುವು ಕೊಟ್ಟು. ಯಾಕೆ ಈ ಮಾತು ನಾ ನೆನಪು ಮಾಡ್ಕೊನಿ ಅಂತಂದ್ರ, ಲಕ್ಷಾಂತರ ಮಠಾಧೀಶರದಾರ ಈ ನಾಡಿನೊಳಗ್. ರೈತರಿಂದನ ಮಠ ನಡೆದದ, ರೈತರಿಂದ ದೇಣಿಗೆ ಹೋಗ್ತದ, ಕಾಳ ಕಡಿ ಹೋಗ್ತದ. ಆದ್ರ ಆ ಪರಮ ಪೂಜ್ಯರು ರೈತರಿಗಾಗಿ ಬೀದಿ ಮ್ಯಾಗ ಬಂದು ಕುಂತಿರ್ತಕ್ಕಂತ ಶ್ರೇಷ್ಠ ಮಠಾಧೀಶರು ನಮ್ ನಡುವುದಾರ. ಇವ ನಮ್ಮ ಬದುಕು ಹೆಂಗಾಗಬೇಕಂದ್ರ ಬಹಳ ತನ ಮಾತಾಡಂಗಿಲ್ಲ. ಅಪೂರ್ ಆಶೀರ್ವಚನ ಮಾಡೋರು ಅದಾರ ಈ ಭಾಗದೊಳಗೆ. ನಮ್ಮ ಬದುಕು ನೀವು ಸೊಸೈಟಿಯನ್ನು ಏನು ಕಟ್ಟಿರಲ್ಲ, 10 ವರ್ಷ ಆಗ್ಯದ. ನಿಮಗೇನು ವಿನಂತಿ ಮಾಡಿಕೊಡುತ್ತೀನಿ ಅಂತಂದ್ರ, ರೈತರಿಗೆ ಸಾಲವನ್ನ ಕೊಡುವಾಗ ನನ್ನ ವೈಯಕ್ತಿಕ ವಿನಂತಿ, ರೈತರಿಗೆ ಸಾಲ ಕೊಡುವಾಗ ಒಂದಿಷ್ಟು ತೊಂದರೆ ಆದಾಗ, ಅವ್ರಿಗೊಂದಿಷ್ಟು ವಾಪಸ್ ರಿಕವರಿ ಮಾಡುವಾಗ ಹೆಚ್ಚು ಕಡಿಮೆ ಆದಾಗ ನನ್ನ ವೈಯಕ್ತಿಕ ವಿನಂತಿ ಮಾಡ್ಕೊಳ್ತೀನಿ, ಸ್ವಲ್ಪ ಕಾಲಾವಕಾಶಗಳನ್ನ ರೈತರಿಗೆ ಕೊಡ್ರಿ. ರೈತ ಬೆಳೆದ್ರೆ ಜಗತ್ತು ಉದ್ಧಾರ ಆಗ್ಲಿಕ್ಕೆ ಸಾಧ್ಯದ. ಯಾಕಂದ್ರ ನೀವೆಲ್ಲರೂ ಒಂದು ತುತ್ತು ಅನ್ನವನ್ನ ಬಾಯೊಳಗೆ ಹಾಕುವಾಗ ಭಗವಂತ ಏನು ಬೇಡ್ಕೊಂಡ ತುತ್ತು ಹಾಕ್ರಿ ಅಂತಂದ್ರ, ಯಾವ ರೈತ ತನ್ನ ಭೂಮಿಯೊಳಗ ಬೆವರು ಸುರಿಸಿ ದುಡಿದಿರ್ತಕ್ಕಂಥ ಅನ್ನ ನನ್ನ ತಟ್ಟಿಯೊಳಗ ಬಂದದಲ್ಲ, ಆ ರೈತ, ರೈತನ ಹೆಂಡತಿ ಮಕ್ಕಳು, ಅಕ್ಕ ತಂಗಿ, ಬಂಧು ಬಳಗ ಯಾರು ಕೂಡ ಬಡತನದೊಳಗ ಸಾಲದೊಳಗ ನರಳುವಂಗ ಆಗದೇ ಇರ್ಲಿ ಅಂತೇಳಿ ಭಗವಂತಗೆ ಬೇಡ್ಕೊಂಡು ಆ ತುತ್ತು ಬಾಯಾಗ ಹಾಕ. ಎರಡನೇ, ನಿಮ್ಮ ಮನೆಯೊಳಗೆ ಎಲ್ಲ ರೈತರದೇರಿ. ಯಾರೇ ಮಹಾತ್ಮರು, ರಾಜಕೀಯ ವ್ಯಕ್ತಿಗಳು ಬಂದಾಗ 4 ಜನ ಮಕ್ಕಳು ಇರ್ತಾವ. ಏನು ಪರಿಚಯ ಮಾಡಿಸ್ತೀರಿ? ಒಬ್ಬ ಡಾಕ್ಟರ್ ಅದಾನ್ರಿ, ಒಬ್ಬ ಇಂಜಿನಿಯರ್ ಅದಾನ, ಇನ್ನೊಬ್ಬ ಪೊಲೀಸ್ ಅದಾನ್ರಿ ಅಂತೀವಿ. ಹೊಲದಾಗ ಕೆಲಸ ಮಾಡವ ಅದಾನ ಬಿಡ್ರಿ ಅಂತೀವಿ. ಇನ್ನು ಮ್ಯಾಗ ಹಂಗ ಅನ್ನಬೇಡ್ರಿ. ಧರ್ಮ, ಜಾತಿ, ಮತ, ಪಂಥ, ಪಕ್ಷ, ದೊಡ್ಡವ ಸಣ್ಣವ, ಮೇಲು ಕೀಳು ಅನ್ನಾರ್ದ ಭೂಮಿ ತಾಯಿ ಮಡಿಲಿನೊಳಗೆ ಬೆವರು ಸುರೇಶ್ ಅನ್ನವನ್ನ ದುಡುದು ಈ ಜಗತ್ತನ್ನ ಜೀವಂತ ಇಟ್ಟಿರ್ತಕ್ಕಂಥ ಶ್ರೇಷ್ಠ ರೈತ ನನ್ನ ಮಗ ಅದನ್ನಂತ ಅಭಿಮಾನ್ಯ ಪರಿಚಯ ಮಾಡಿಸ್ರಿ. ಇನ್ನು ಮ್ಯಾಗ ನಮ್ಮ ಬದುಕು, ಈ ಸಮಾಜ ತಾಯ್ನಾಡಿಗಾಗಿ ಬಳಕೆಯಾಗಬೇಕು. ಯಾಕೆ ಮಾತು ಹೇಳಿ ಅಂತಂದ್ರ, ಸಿರಸಂಗಿ ಲಿಂಗರಾಜರಂತಾಗಿ ಹೋದ್ರು ಬಹಳ ದೊಡ್ಡ ಜಮೀನ್ದಾರರು, ಭೂದಾನಿಗಳು, ಶಿಕ್ಷಣ ದಾನಿಗಳು. ಒಮ್ಮೆ ಮಾವಿನ ತೋಟದೊಳಗೆ ಮಲ್ಕೊಂಡಿರ್ತಾರ. ಅವ್ರ ಹೊಲದೊಳಗೆ ಕೆಲಸ ಮಾಡ್ತಕ್ಕಂತ 12-13 ವರ್ಷದ ಹುಡುಗ, ಒಬ್ಬ ತಾಯಿ ಮಗ 13 ವರ್ಷದ ಹುಡುಗ ಮಾವಿನ ಗಿಡಕ್ಕೆ ಕಲ್ಲು ಸಿಕ್ಕಿರ್ತಾನ. ಅಚಾನಕ್ಕಾಗಿ ಆ ಕಲ್ಲು ಗಿಡಕ್ಕೆ ಬಡದು ಕೆಳಗೆ ಮಲಗಿರ್ತಕ್ಕಂಥ ಸಿರಸಂಗಿ ಲಿಂಗರಾಜರ ಹಣಿಗೆ ಬಡದು ರಕ್ತ ಚಿಮುಲಿ ಕತ್ತದ. ಅವಾಗ ಎಚ್ಚರಾಗಿ ರಕ್ತವನ್ನು ಹಿಡಿತಾರ. ಎಲ್ಲ ಆಳ ಮನುಷ್ಯರು ಬಂದು ಆ ಹುಡುಗನ ಹಿಡಿದು ಹೊಡಿಲಿಕ್ಕೆ ಹೋಗ್ತಾರ. ಅವಾಗ ಸಿರಸಂಗಿ ಲಿಂಗರಾಜರಂತಾರ, ಅವ್ನು ಹೊಡಿಬೇಡ್ರಿಪ್ಪ ಅಂತೇಳಿ. ಯಾಕ್ರಿಯಪ್ಪ ಅಂದಾಗ, ಆ ಹುಡುಗನ ತಂದೆ ತಾಯಿನ ಕರ್ಕೊಂಡು ಬರ್ರಿ ಅಂತ ಹೇಳಿದ್ರು ಅವ್ರು. ಅವಾಗ ಆಳ ಮನುಷ್ಯರು ಹೇಳ್ತಾರ, ಹುಡುಗನಿಗೆ ತಂದಿಲ್ರಿಪ್ಪ, ತೀರ್ಕೊಂಡಾನ, ತಾಯಿದಾಡ್ರಿ ಅಂತ ತಾಯಿನ ಕರ್ಕೊಂಡು ಬಂದು ಎದುರಿಗೆ ನಿಲ್ಲಿಸ್ತಾರ. ಅವಾಗ ಸಿರಸಂಗಿ ಲಿಂಗರಾಜರಂತಾರ, ಮಾತನಾಡದೇ ಇರತಕ್ಕಂತ ಮಾವಿನ ಗಿಡಕ್ಕೆ ಕಲ್ಲು ಹೋಗದ್ರ ಸಿಹಿಯಾದ ಮಾವಿನ ಹಣ್ಣು ಕೊಡುತ್ತದ. ಅರಿತವರು, ನಲಿತವರು, ಬಲ್ಲವರು ಮಾನವ ಜನ್ಮ, ಮಾನವರಾಗಿ ನಾವು ಹುಟ್ಟಿವಿ. ಏನೋ ತಿಳಿಲಾದ ಗಿಡಕ್ಕೆ ಹೋಗದಾನ, ಅಚಾನಕ್ಕಾಗಿ ಆ ಗಿಡಕ್ಕೆ ಬಡದು ನನಗೆ ಹನಿಗೆ ಬಿಡದದ, ರಕ್ತ ಚಿಮ್ಯದ. ಆ ಹುಡುಗನಿಗೆ ನಾ ಏನಾರ ಕೊಡ್ಬೇಕಲ್ಲ. ನಾ ಮಲಗಿರ್ತಕ್ಕಂಥ 4 ಎಕರೆ ಮಾವಿನ ಗಿಡ ಇರ್ತಕ್ಕಂಥ ಜಮೀನ್ ಏನದ, ಆ ಹುಡುಗನ ಹೆಸರು ಬರೆದು ಬಿಡ್ರಿ ಅಂತ ಹೇಳಿ.
ಈಗ ನಿನ್ನೆ ಟಿವಿ ಒಳಗೆ ತಾವೆಲ್ಲ ನೋಡಿರಿ, ದಿಲೀಪ್ ರಾಜ್ ಅಂತ ಹೇಳಿ ಒಬ್ಬ ಚಲನಚಿತ್ರ ನಟ, ಬಹಳ ಒಳ್ಳೆ ವ್ಯಕ್ತಿ, ಬಹಳ ಹಿಂದಿಂದು ಬೇಡ, ಅವಂಗ 100 ಕೋಟಿ ಆಸ್ತಿ ಇತ್ತು, ಬಹಳ ಐಷಾರಾಮಿ ಜೀವನ ಇತ್ತು. ಒಂದು ಕ್ಷಣ ಹಾರ್ಟ್ ಅಟ್ಯಾಕ್ ಆಗ್ಯದ, ಹೃದಯಾಘಾತ ಆಗ್ಯದ, ದವಾಖಾನಿಗೆ ಹೋಗೋದ್ರೊಳಗೆ ತೀರ್ಕೊಂಡು ಬಿಟ್ಟ. ಯಾಕೆ ನೆನಪು ಮಾಡ್ಕೊನಿ ಅಂತಂದ್ರ ಬಬಲಾದಿ ಸದಾಶಿವ ಮುತ್ತ ಕಾಲಜ್ಞಾನ ಹಂಗ ಬರ್ದಾನ. ಬಿದ್ದಿವಂತಿರೋ ಮಕ್ಕಳಿರ, ಭೂಮಿ ಎದ್ದೆದ್ದು ಬಡದೀತೋ ಮಕ್ಕಳಿರ, ಹದ್ದು ಕಾಗಿ ಹರ್ಕೊಂಡು ತಿನ್ನುವ ದಿನಮಾನಗಳು ಬರ್ತಾವ ಬಲು ಎಚ್ಚರ, ರೊಕ್ಕದ ಗಡಿಗೆ ಹೊತ್ತೊಯ್ಯುವಾಗ ಬಿಕ್ಕಿ ಬಿಕ್ಕಿ ಎತ್ತಿರೋ ಮಕ್ಕಳಿರ. ಉಳುವೆ ಚೆನ್ನ ಬಸವಣ್ಣ ಹೇಳ್ತಾನ, ಉಳುವೆ ಚೆನ್ನನು ಕಲಿಯುಗಗಳು ಹುಟ್ಟಿ ಬರುವಾಗ ಜೊಟ್ಟೆಲ್ಲ ಹಾರಿ ಹೋಗಿ ಗಟ್ಟಿ ಕಳಷ್ಟೇ ಉಳಿತಾವ ಅಂತ ಹೇಳ್ಯಾರ. ಸಾವಿರ ಕೋಟಿ ಹಣ ಇದ್ದವ್ರು, ಸಾವಿರ ಎಕರೆ ಭೂಮಿ ಇದ್ದವ್ರು ಎಲ್ಲಾರು ಎದ್ದು ಹೋಗ್ಯಾರ. ಆದ್ರ ಮುಗುಳ ಕೂಡದ ಯಲ್ಲಾಲಿಂಗ ಪ್ರಭು ಮಹಾರಾಜರ ಆಶೀರ್ವಾದದಿಂದ, ಷಡಕ್ಷರಿ ಶಿವಯೋಗಿ ಡಾಕ್ಟರ್ ಮುರುಘರಾಜೇಂದ್ರ ಮಹಾಸ್ವಾಮೀಜಿಯವರ ಆಶೀರ್ವಾದದಿಂದ ಕೋವಿಡ್ ದೊಳಗೆ ನಮಗ ಏನೂ ಆಗ್ಲಾರ್ದ ಜೀವಂತ ಜೀವನ ನಾವೆಲ್ಲ ಗಟ್ಟಿ ಕಾಳದೀವಿ. ಆದ್ರ ಏನು ಬೇಡಬೇಕು? ಒಳ್ಳೆಯದನ್ನ ನಾವು ಬೇಡಬೇಕು. ಬಹಳ ದೂರಿನ ಇತಿಹಾಸವನ್ನ ಹೇಳೋದಿಲ್ಲ. ಇಲ್ಲೇ ನಮ್ಮ ಬೆಳಗಾವಿ ಜಿಲ್ಲೆ ರಾಯಬಾಗ್ ತಾಲೂಕಿನ ಕಣದಾಳ ಅಂತ ಒಂದು ಊರು ಬರ್ತದ.